ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಲ್ಪಸಾಧನ ಸಂಧಿಯಲ್ಲಿ 11ನೇ ಶ್ಲೋಕ. ಗುರುಗಳ ಆರಾಧನೆಯ ದಿವಸ ಕೇಳುವುದು ನಮ್ಮೆಲ್ಲರ ಸೌಭಾಗ್ಯ. ಇದು ಸತ್ಯಲೋಕಾಧಿಪನ ಪಿಡಿದು ಶತಸ್ಥ ದೇವಗಣಾಂತರೆಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವರಾವ ಕಾಲದಲ್ಲಿ ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದುತ್ತಮೋತ್ತಮ ಬ್ರಹ್ಮವಾಯುವಾಣಿ ವಾಗ್ದೇವಿ. ಸತ್ಯಲೋಕಾಧಿಪನ ಪಿಡಿದು, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಶತಸ್ಥ ದೇವಗಣಾಂತರೆಲ್ಲರೂ, ಶೇಷಸತಸ್ಥರು ಅಂತ ಅಲ್ಲಿರುವ ದೇವತೆಗಳ ತನಕ, ಆವಕಾಲದಲ್ಲಿ ಅಂದರೆ ಅನಾದಿ ಕಾಲದಿಂದ ಭಕ್ತಿಯೊಳಗಿದ್ದು ಕರೆಸುವರು. ಅವರಿಗೆ ಭಕ್ತಿಯೋಗಿಗಳು ಅಂತ ಹೆಸರು. ನೋಡಿ, ಮನುಷ್ಯರಿಗೆ ಕರ್ಮಯೋಗಿಗಳು, ತದನಂತರ ಜ್ಞಾನಯೋಗಿಗಳು, ವಿಜ್ಞಾನ ಯೋಗಿಗಳು, ಅಲ್ಲಿಂದ ಬ್ರಹ್ಮದೇವರ ತನಕ ಅವರನ್ನ ಭಕ್ತಿಯೋಗಿಗಳು ಅಂತ ಕರೀತಾರೆ. ಈ ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದ ಬ್ರಹ್ಮ ವಾಯು ವಾಣಿ ವಾಗ್ದೇವಿ ಉತ್ತಮೋತ್ತಮ, ಹಾಗೆ ಅಂತ. ಈ ಭಕ್ತಿಯೋಗಿಗಳಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದ, ಶುದ್ಧವಾದ ಭಕ್ತಿ ವಿಜ್ಞಾನ ಇವೇ ಮೊದಲಾದ ಗುಣಗಳಲ್ಲಿ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ದೇವಿಯರು, ಭಾರತೀ ದೇವಿಯರು ಇವರು ಅತಿ ಉತ್ತಮರು, ಹಾಗೆ ಅಂತ ಅರ್ಥ. ರುಜುಗಣಕ್ಕೆ ಭಕ್ತ್ಯಾದಿ ಗುಣ ಸಾಹಜವೆನಿಸುವುದು ಕ್ರಮದಿ ವೃದ್ಧಿ ಅಬ್ಜಜ ಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ ವೃಜಿನ ವರ್ಜಿತ ಇವರೊಳಗೆ ತ್ರಿಗುಣಜ ವಿಕಾರಗಳಿಲ್ಲವೆಂದಿಗೂ ದ್ವಿಜ ಫಣಿಪ ಮೃಡ ಶಕ್ರ ಮೊದಲಾದವರುಳಿರುತಿಹದು. ರುಜುಗಣಕ್ಕೆ ಭಕ್ತ್ಯಾದಿಗಣ ಸಹಜವೆನಿಸುವುದು. ಈ ಭ್ರಮಪಟ್ಟಕ್ಕೆ ಯೋಗ್ಯರಾದವರು ರುಜುಗಣಸ್ಥರು. ಆ ರುಜುಗಣಸ್ಥರಿಗೆ ಈ ಭಕ್ತ್ಯಾದಿ ಈ ಗುಣ ಇದೆ. ಭಕ್ತ್ಯಾದಿ ಗುಣ ಇರಬೇಕು. ಭಕ್ತ್ಯಾದಿ ಗುಣ ಅಂದರೆ ಭಕ್ತ್ಯಾದಿ ಗುಣಗಳು ಅನಾದಿ ಕಾಲದಿಂದ ಅವರಿಗೆ ಇದ್ದೇ ಇರುತ್ತದೆ, ಹಾಗೆ ಅಂತ. ಕ್ರಮದಿ, ಕಲ್ಪಸಾಧನೆ ಕ್ರಮದಿಂದ ವೃದ್ಧಿ, ಅದು ಬೆಳೀತಾ ಇರುತ್ತದೆ. ಭಕ್ತ್ಯಾದಿ ಗುಣಗಳು ಅವರಿಗೆ ಬೆಳೀತಾ ಇರುತ್ತದೆ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ಹಾಗೆ ಅಂತ ಹನುಮಂತ ದೇವರು ರಾಮದೇವರಲ್ಲಿ ಪ್ರಾರ್ಥನೆ ಮಾಡಿದ್ದು ನೆನಪಿಸ್ಕೋಬೇಕು. ಅವರಲ್ಲಿ ಜ್ಞಾನ ಭಕ್ತಿಯಾದಿಗಳು ಕ್ಷಣ ಕ್ಷಣಕ್ಕೆ ಬೆಳೀತಾ ಇರ್ತದೆ. ಬೆಳೆದು ಅಬ್ಜಜ ಪದವಿ ಪರ್ಯಂತ 100 ಕಲ್ಪ ಸಾಧನೆ ರೂಪವಾದ ಬ್ರಹ್ಮ ಪದವಿ ತನಕ ಬಿಂಬೋಪಾಸನವು, ಅವರು ಬಿಂಬೋಪಾಸನೆಯನ್ನು ಮಾಡುತ್ತಾ ಅಧಿಕ ವೃಜಿನ ವರ್ಜಿತರು ಇವರೊಳಗೆ, ಕಲ್ಪಕಲ್ಪಕ್ಕೆ ಜಾಸ್ತಿಯಾಗಿ ವೃಜಿನ ವರ್ಜಿತರು, ಇವರಿಗೆ ಪಾಪ ಅಂಟೋದೇ ಇಲ್ಲ, ಪಾಪದ ಸ್ಪರ್ಶವೇ ಇರೋದಿಲ್ಲ ಇವರೊಳಗೆ. ಯಾರು ಈ ಋಜುಗಣದಲ್ಲಿ ಇರ್ತಾರೆ, ಆ ಬ್ರಹ್ಮ ವಾಯು ಮತ್ತು ಸರಸ್ವತಿ ಭಾರತೀಯರು, ಇನ್ನು ಅನೇಕ ಜನ, ಒಂದು 100 ಜನ ಇರ್ತಾರೆ ಆ ಥರ ಋಜುಗಣಕ್ಕೆ, ಬ್ರಹ್ಮ ಪದವಿಗೆ ಯೋಗ್ಯರಾದವರು ಅಂತ ಋಜುಗಣಕ್ಕೆ ಸೇರಿದವರು. ಒಂದೊಂದು ಗಣದಲ್ಲೂ ಅನಂತ ಜೀವರಾಶಿಗಳು ಇದ್ದಾರೆ. ಆದರೆ ಸಾಧನೆ ಅಂದರೆ ಪ್ರಾರಂಭ ಆಗೋದು 100 ಜನ್ಮದವರೆಗೆ, ಹಾಗೆ ಅಂತ. 100 ಬ್ರಹ್ಮಕಲ್ಪದ ತನಕ ಅಷ್ಟು ಒಂದೊಂದು ಜನ್ಮ ಇರ್ತದೆ, 100 ಜನ್ಮದ ಅಂತ ಅರ್ಥ. ಅಷ್ಟು ದೀರ್ಘ ಪ್ರಾರಬ್ಧ ಅವರದ್ದು, ಋಜುಗಣಕ್ಕೆ ಸೇರಿದವರದ್ದು. ಇನ್ನು ತ್ರಿಗುಣ ವಿಕಾರಳು, ಸತ್ವಗುಣ ರಜೋಗುಣ ಸಂಬಂಧವಾದ ಏರುಪೇರುಗಳು ಇವರಲ್ಲಿ ಇಲ್ಲ. ಸದಾ ಸತ್ವಗುಣ ಭೂಯಿಷ್ಠರಾಗಿ ಇರ್ತಾರೆ. ಇನ್ನು
ದ್ವಿಜ ಫಣಿಪ ಮೃಡ ಶಕ್ರ ಮೊದಲಾದವರುಳು ಇರುತ್ತಿಹದು. ಈ ರೀತಿಯಾದ ವ್ಯತ್ಯಾಸ, ಸತ್ವಗುಣ ಕೆಲವೊಮ್ಮೆ ಜಾಸ್ತಿ ಆಗೋದು, ಕೆಲವೊಮ್ಮೆ ರಜೋಗುಣ ತಮೋಗುಣ ಜಾಸ್ತಿ ಆಗೋದು, ಈ ರೀತಿಯಾದ ಒಂದು ವ್ಯತ್ಯಾಸ ದ್ವಿಜ ಅಂದ್ರೆ ಗರುಡ, ಶೇಷ, ಮೃಡ ಅಂದ್ರೆ ರುದ್ರದೇವರು, ಶಕ್ರ ಅಂದ್ರೆ ಇಂದ್ರದೇವರು, ಇವರೇ ಮೊದಲಾದ ದೇವತರುಳು ಇವರೇ ಮೊದಲಾದ ದೇವತೆಗಳಲ್ಲಿ ಇರುತ್ತಿಹದು ಇದೆ ಹಾಗೆ ಅಂತ ಅರ್ಥ. ಋಜುಗಣಸ್ಥರಿಗೆ ಭಕ್ತಿಯಾದಿ ಗುಣಗಳು ಅಪರೋಕ್ಷ ಎಲ್ಲವೂ ಅನಾದಿ ಕಾಲದಿಂದ ಇದ್ದೇ ಇರುತ್ತದೆ. ತದನಂತರದವರಿಗೆ ಭಕ್ತಿಯಾದಿಗಳು ಬಿಂಬೋಪಾಸನೆ ಅದು ಕ್ರಮೇಣ ಅವರಿಗೆ ಬರ್ತಾ ಇರುತ್ತದೆ ಹಾಗೆ ಅಂತ ಯಥಾಯೋಗ್ಯ ಬರ್ತದೆ. ಸಾಧನಾ ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವಿಕ ರೆಣಿಪ ಸುರಗಣನಾದಿ ಸಾಮಾನ್ಯ ಪರೋಕ್ಷಿಗಳೆಂದು ಕರೆಸುವರು. ಸಾಧನೋತ್ತರ ಸ್ವಸ್ವಬಿಂಬ ಉಪಾಧಿರಹಿತಾದಿತ್ಯನಂದದಿ ಸಾದರದಿ ನೋಡುವರು ಅಧಿಕಾರಾನುಸಾರದಲ್ಲಿ. ಸಾಧನಾತ್ ಪೂರ್ವದಲ್ಲಿ, ಸಾಧನೆ ಪ್ರಾರಂಭ ಆಗಲಿಕ್ಕೆ ಮುಂಚೆ, ಈ ರುಜ್ವಾದಿ ತಾತ್ವಿಕ ರೆಣಿಪ ಸುರಗಣ, ಈ ರುಜು ಮೊದಲಾದ ತತ್ವಾಭಿಮಾನಿ ದೇವತೆಗಳ ಗಣ ಏನಿದೆ ಅವರಿಗೆ, ಅಂದ್ರೆ 24 ತತ್ವಗಳು ಇದಲ್ವಾ, 24 ತತ್ವಗಳಿಗೆ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಆ ತತ್ವಾಭಿಮಾನಿ ದೇವತೆಗಳಿಗೆ ಅನಾದಿ ಕಾಲದಿಂದ ಸಾಮಾನ್ಯ ಅಪರೋಕ್ಷಿಗಳೆಂದು ಕರೆಸುವುದು. ಅಪರೋಕ್ಷಿಗಳು ಅಂತೆ ಅವರು ಸಾಮಾನ್ಯವಾಗಿ ಅವರಿಗೆ ಹೆಸರು. ಅಂದ್ರೆ ಅನಾದಿ ಕಾಲದಿಂದಲೇ ಅವರಿಗೆ ಅಪರೋಕ್ಷ ಇದ್ದೇ ಇರುತ್ತದೆ ಅಂತ ಅರ್ಥ. ಸಾಧನೋತ್ತರ ತಮ್ಮ ಸಾಧನೆ ಆದ ಮೇಲೆ ಸ್ವಸ್ವ ಬಿಂಬ ಅಧಿಕಾರಾನುಸಾರದಲ್ಲಿ ತಮ್ಮ ಬಿಂಬರೂಪಿಯಾದ ಹರಿಯನ್ನು ತಮ್ಮ ಯೋಗ್ಯತೆಗೆ ತಕ್ಕಂತೆ ಉಪಾಧಿ ರಹಿತ ಆದಿತ್ಯನಂದದಿ, ಉಪಾಧಿ ಅಂದ್ರೆ ಇಲ್ಲಿ ಮೋಡ ಅಂತ ಇಟ್ಕೋಬೇಕು. ಮೋಡ ಇತ್ಯಾದಿಗಳು ಮುಚ್ಚದೆ ಸೂರ್ಯನ ಪ್ರಕಾಶ ಹೇಗೆ ಇರುತ್ತದೆ ಆ ರೀತಿಯಾಗಿ ಅವರು ಸಾದರದಿ ನೋಡುವರು. ಆ ರೀತಿಯಾಗಿ ಗೌರವದಿಂದ ಅವರು ನೋಡ್ತಾರೆ ಪರಮಾತ್ಮನನ್ನ ಹಾಗೆ ಅಂತ ಅರ್ಥ. ಋಜುಗಣ ಮೊದಲಾದ ತತ್ವಾಭಿಮಾನಿ ದೇವತೆಗಳು ಅನಾದಿ ಕಾಲದಿಂದ ಸಾಮಾನ್ಯ ಅಪರೋಕ್ಷ ಉಳ್ಳವರಾಗಿಯೇ ಇರ್ತಾರೆ. ಸಾಧನೆ ಮುಗಿದ ಬಳಿಕ ತಮ್ಮ ಯೋಗ್ಯತೆಗೆ ತಕ್ಕಂತೆ ಮೇಘಗಳು ಮುಚ್ಚದೇ ಇರುವಾಗ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ಇರ್ತಾನೆ ಆಕಾಶದ ಮಧ್ಯದಲ್ಲಿ, ಆ ರೀತಿಯಾಗಿ ತಮ್ಮ ಬಿಂಬರೂಪಿಯನ್ನ ಅವರೆಲ್ಲ ಸ್ಪಷ್ಟವಾಗಿ ಕಾಣುವರು ಅಂತ ಅರ್ಥ. ಮೋಡ ಮುಚ್ಚಿಬಿಟ್ರೆ ನೋಡಿ ಸೂರ್ಯ ಸ್ಪಷ್ಟ ಕಾಣೋದಿಲ್ಲ, ಆ ಥರ ಇರೋದಿಲ್ಲ ಅಂತ ಅರ್ಥ. ಇನ್ನು ಚಿನ್ನ ಭಕ್ತರು ಎನಿಸುತಿಹರು ಸುಪರ್ಣ ಶೇಷಾದ್ಯಮರರೆಲ್ಲ, ಚಿನ್ನ ಭಕ್ತರು ನಾಲ್ವರೆನಿಪರು ಭಾರತಿ ಪ್ರಾಣ, ಸೊನ್ನೊಡಲ ವಾಗ್ದೇವಿಯರು ಫಣೆಗಣ್ಣ ಮೊದಲಾದವರೊಡಗೆ ತತ್ತನ್ನಿಯಾಮಕರಾಗಿ ವ್ಯಾಪಾರಗಳ ಮಾಡುವರು. ಇನ್ನು ಸುಪರ್ಣ ಅಂದ್ರೆ ಗರುಡ ದೇವರು, ಶೇಷಾದ್ಯಮರರೆಲ್ಲ ಚಿನ್ನ ಭಕ್ತರು. ಶೇಷ ಮೊದಲಾದ ಗರುಡ ದೇವರು, ಶೇಷದೇವರು ಇವರೆಲ್ಲರೂ ಕೂಡ ಚಿನ್ನ ಭಕ್ತರು, ಅಚ್ಚಿನ್ನ ಭಕ್ತರಲ್ಲ ಅಂತ ಅರ್ಥ. ಅಂದ್ರೆ ಏನರ್ಥ? ಕೆಲವು ಕಾಲ ಭಕ್ತಿ ಮಾಡ್ತಾರೆ, ಕೆಲವು ಕಾಲ ಭಕ್ತಿ ಬಿಟ್ಟೋಗ್ತದೆ, ಮತ್ತೆ ಭಕ್ತಿ ಮಾಡ್ತಾರೆ ಹಾಗೆ ಅಂತ, ಕಂಟಿನ್ಯೂಸ್ ಆಗಿ ಇರೋದಿಲ್ಲ ಅಂತ ಅರ್ಥ. ಭಾರತಿ ಪ್ರಾಣ ಸೊನ್ನೊಡಲ ಅಂದ್ರೆ ಬಂಗಾರದಂತ ಶರೀರ ಇರತಕ್ಕ ಬ್ರಹ್ಮದೇವರು, ವಾಗ್ದೇವಿ, ಸರಸ್ವತಿ ದೇವಿ, ಇವು 4 ಜನ ಕೂಡ ಅಚ್ಛಿನ್ನ ಭಕ್ತರು. ಅಂದ್ರೆ ಇವರ ಭಕ್ತಿಗೆ ಎಂದಿಗೂ ಕೂಡ ತಡೆ ಇರೋದಿಲ್ಲ, ತಡೆ ಇಲ್ಲದೆ ನಿರಂತರ ಪ್ರೇಮ ಪ್ರವಾಹದಲ್ಲಿ ಅವರು ಇರ್ತಾರೆ ಹಾಗೆ ಅಂತ. ಹಣೆಗಣ್ಣ ಮೊದಲಾದವರೊಳಗೆ ಅಂದ್ರೆ ಹಣೆಯಲ್ಲಿ ಕಣ್ಣು ಉಳ್ಳವರು ಯಾರು? ರುದ್ರದೇವರು. ಅಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ದೇವತೆಗಳಲ್ಲೂ ಕೂಡ ತತ್ತನ್ನಿಯಾಮಕರಾಗಿ ವ್ಯಾಪಾರಗಳ ಮಾಡುವರು. ಇವರು ನಿಯಾಮಕರಾಗಿದ್ದು ಈ 4 ಜನ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀಯರು, ರುದ್ರಾದಿ ದೇವತೆಗಳ ಒಳಗೆ ನಿಯಾಮಕರಾಗಿ ಇದ್ದು ಕೆಲಸಗಳನ್ನ ಮಾಡುವರು ಅಂತ ಅರ್ಥ. ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು ಮಾಳ್ಪನಿದಗಣು
ಮಾನವಿನಿತಿಲ್ಲೆನುತ ದೃಢ ಭಕ್ತಿಯಲಿ ಭಜಿಪರಿಗೆ ಪ್ರಾಣಪತಿ ಸಂಪ್ರೀತನಾಗಿ ಕುಯೋನಿಗಳ ಕೊಡೆನೆಲ್ಲ ಕರ್ಮಗಳಾನೆ ಮಾಡುವನೆಂಬ ಮನುಜನ ನರಕಗೈದಿಸುವ. ಹೀನ ಸತ್ಕರ್ಮಗಳೆರಡು ಪವಮಾನ ದೇವರು ಮಾಡ್ಪರು. ಸುಕರ್ಮ ಆಗಲಿ ದುಷ್ಕರ್ಮ ಆಗಲಿ ಎರಡನ್ನು ಕೂಡ ಪವಮಾನ ದೇವರು ಅಂದ್ರೆ ವಾಯುದೇವರು ಮಾಡ್ತಾರೆ. ಅದಕ್ಕನುಮಾನ ವಿನಿತಿಲ್ಲೆನ್ನುತ್ತಾ ಈ ವಿಷಯದಲ್ಲಿ ಯಾವ ಸಂಶಯವೂ ಬೇಡ. ಮುಖ್ಯ ಪ್ರಾಣದೇವರೇ ಸತ್ಕರ್ಮ ದುಷ್ಕರ್ಮ ಎರಡನ್ನು ಕೂಡ ಮಾಡ್ತಾರೆ. ದೃಢಭಕ್ತಿಯಲ್ಲಿ ಭಜಿಪರಿಗೆ ಪ್ರಾಣಪತಿ ಸಂಪ್ರೀತನಾಗಿ ಅಂಥ ಪ್ರಾಣದೇವರನ್ನ ಯಾರು ವಿಶೇಷ ಭಕ್ತಿಯಿಂದ ಹರಿವಾಯುಸ್ತುತಿ ಸ್ತೋತ್ರ ಇರಬಹುದು, ಮಧ್ವನಾಮ ದಾಸರ ಪದ್ಯ ಇರಬಹುದು, ಅವುಗಳಿಂದ ಸ್ತೋತ್ರ ಮಾಡಿ ಮಾಡಿ ನಮ್ಮಲ್ಲಿರುವ ಸತ್ವಗುಣವನ್ನು ನಾವು ಬೆಳೆಸ್ಕೋಬೇಕು. ಆ ರೀತಿಯಾಗಿ ಯಾರು ಮಾಡ್ಕೋತಾರೆ ಅವರನ್ನ ಮುಖ್ಯ ಪ್ರಾಣದೇವರು ಸಂಪ್ರೀತನಾಗಿ ಅವರ ಮೇಲೆ ಅನುಗ್ರಹ ಮಾಡ್ತಾ ಕುಯೋನಿಗಳ ಕೊಡನು, ನಾಯಿ ನರಿ ಮುಂತಾದ ನೀಚ ಯೋನಿಗಳು ಬರದಂತೆ ವಾಯುದೇವರು ಕಾಪಾಡ್ತಾರೆ. ಎಲ್ಲ ಕರ್ಮಗಳ ಆನೆ ಮಾಡುವನೆಂಬ ಮನುಜನು ನರಕ ವೈದಿಸುವ. ಅದನ್ನ ಬಿಟ್ಟು ಪ್ರಾಣದೇವರು ಮಾಡ್ತಾರೆ ಅಂತ ಚಿಂತನೆ ಮಾಡದೆ ಎಲ್ಲ ನಾನೇ ಮಾಡಿದೆ ಅಂತ ಯಾವ ಮನುಷ್ಯ ಚಿಂತನೆ ಮಾಡ್ತಾನೆ ಅವನನ್ನ ನರಕದಲ್ಲಿ ಹಾಕುವವರು ಕೂಡ ಈ ವಾಯುದೇವರೇ ಹಾಗೆ ಅಂತ ಅರ್ಥ. ಅದರಿಂದ ಮುಖ್ಯ ಪ್ರಾಣದೇವರು ನಮ್ಮ ಒಳಗಿದ್ದು ಎಲ್ಲ ಇಂದ್ರಿಯಗಳ ಒಳಗಿದ್ದು ಅವರೇ ಎಲ್ಲವನ್ನು ಮಾಡ್ತಾರೆ. ಅವರ ಒಳಗೆ ಪರಮಾತ್ಮ ನಿಯಾಮಕನಾಗಿ ಇದ್ದಾನೆ ಅಂತ ಅದನ್ನು ಮರಿಬಾರದು. ಒಟ್ಟು ಹರಿವಾಯು ಗುರುಗಳು ನಮ್ಮ ಒಳಗಿದ್ದು ಎಲ್ಲವನ್ನು ಮಾಡಿಸ್ತಾರೆ ಅಂತ ನಾವು ಚಿಂತಿಸಬೇಕು. ಇನ್ನು ದೇವ ಋಷಿ ಪಿತೃಪ ನೃಪರು ನರರೆನಿಸುವರೈವರೊಳು ನೆಲೆಸಿದ್ದ ಬರಸ್ವ ಭಾವ ಕರ್ಮವ ಮಾಡಿ ಮಾಡಿಪನೊಂದು ರೂಪದಲ್ಲಿ ಭಾವಿ ಬ್ರಹ್ಮನು ಕೂರ್ಮ ರೂಪದಲ್ಲಿ ವಿರಿಂಚಾಂಡವನು ಬೆನ್ನಲಿ ತಾಬಹಿಸಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ. ಎಷ್ಟು ಚಂದ ಇದೆ ನೋಡಿ. ದೇವತೆಗಳು ಋಷಿಗಳು ಪಿತೃದೇವತೆಗಳು ನೃಪ ಅಂದ್ರೆ ಚಕ್ರವರ್ತಿಗಳು ನರ ಮನುಷ್ಯರು ಅಂತ 5 ವಿಧವಾದ ಮುಕ್ತಿಯೋಗ್ಯರು. ದೇವ ಋಷಿ ಪಿತೃಪ ನರಾಹ ಹಾಗೆ ಅಂತ 5 ಜನ ಮುಕ್ತಿಯೋಗ್ಯರು ಇದ್ದಾರೆ. ಇವರಲ್ಲಿ ಒಂದು ರೂಪದಲ್ಲಿ ನೆಲೆಸಿದ್ದು ಒಂದು ರೂಪದಲ್ಲಿ ಇದ್ದು ಅವರ ಸ್ವಭಾವ ಕರ್ಮವ ಮಾಡಿ ಮಾಡಿಪ ಆ ಮುಕ್ತಿಯೋಗ್ಯರ ಸ್ವಭಾವಕ್ಕೆ ತಕ್ಕಂತೆ ಅವರ ಸ್ವಭಾವ, ಅವರ ಪ್ರಾಚೀನ ಕರ್ಮ, ಅವರ ಪ್ರಯತ್ನ ಇವುಗಳಿಗೆ ಅನುಗುಣವಾಗಿ ಕರ್ಮಗಳನ್ನ ಮಾಡಿಸಿ ಭಾವಿ ಬ್ರಹ್ಮನು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರಲಿಕ್ಕಿರುವ ದ್ವಿತೀಯ ರೂಪದಲ್ಲಿ ಎರಡನೇ ರೂಪ ಅಂದ್ರೆ ಕೂರ್ಮ ರೂಪದಲ್ಲಿ ಇದ್ದು ಈ ವಿರಿಂಚಾಂಡವನು ಬೆನ್ನಲಿ ತಾವಹಿಸಿ ಲೋಕಗಳ ಪೊರೆವನು. ಇಡೀ ಬ್ರಹ್ಮಾಂಡವನ್ನ ಭೂಮಿಯಲ್ಲಿ ಧರಿಸಿ ಬೆನ್ನಲಿ ಧರಿಸಿ ಅದನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ನೋಡಿ. ಮುಖ್ಯ ಪ್ರಾಣ ಇದೆಲ್ಲ ಒಂದು ರೀತಿಯಾಗಿ ವಾಯುಸ್ತುತಿನೇ ನೋಡಿ. ನಾವು ಇದು ಓದಿಬಿಟ್ರೆ ಸಾಕು, ನಮ್ಮಲ್ಲಿ ಸತ್ವಗುಣ ಬೆಳೀತದೆ ಅಂತ ಅಷ್ಟು ಸ್ಪಷ್ಟ ಹೇಳ್ತಾ ಇದ್ದಾರೆ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಕರ್ಮಗಳನ್ನ ಮಾಡಿಸಿ ಪ್ರಾಣದೇವರು ಇಡೀ ಬ್ರಹ್ಮಾಂಡವನ್ನ ಕೂರ್ಮ ರೂಪದಿಂದ ಅಂದ್ರೆ ಈ 14 ಲೋಕ ಏನಿದೆ ಅವುಗಳನ್ನ ಶೇಷದೇವರು ತಮ್ಮ ಒಂದು ಹೆಡೆಯಲ್ಲಿ ಧರಿಸಿದ್ದಾರೆ. 1000 ಹೆಡೆ ಇದೆ ಅವರಿಗೆ, ಅದರಲ್ಲಿ ಒಂದು ಹೆಡೆಯಲ್ಲಿ ಧರಿಸಿದ್ದಾರೆ. ಅದು ಸಾಸಿವೆ ಕಾಳಿನಂತೆ ಇದೆ ಅವರಿಗೆ ಅಷ್ಟೇ ನೋಡಿ. ನಮಗೆ ಮಂತ್ರಾಕ್ಷತೆಯನ್ನ ತಲೆ ಮೇಲೆ ಹಾಕೊಂಡ್ರೆ ನಮಗೇನು ಅನಿಸೋದಿಲ್ಲ ಭಾರ ಇದೆ ಅಂತ. ಆ ರೀತಿಯಾಗಿ ಇಡೀ ಬ್ರಹ್ಮಾಂಡ ಶೇಷದೇವರಿಗೆ ಹೇಗಿದೆ, ಸಾಸಿವೆ ಕಾಳಿನ ಅಷ್ಟೇ ಇದೆ. ಹಾಗೆ ಅಂದ್ರೆ ಅವರ ಬಲ ಎಷ್ಟು ಇರಬೇಕು ನೋಡಿ. ಅಂತಹ ಶೇಷದೇವರನ್ನ ವಾಯುದೇವರು ಕೂರ್ಮ ರೂಪದಲ್ಲಿ ಇದು ತಮ್ಮ ಬಾಲದಲ್ಲಿ ಹೊತ್ತಿದ್ದಾರೆ. ಆಮೆಯ ರೂಪದಲ್ಲಿ ಬಾಲದಲ್ಲಿ ಶೇಷದೇವರನ್ನ ಹೊತ್ತಿದ್ದಾರೆ. ಆ ವಾಯುದೇವರನ್ನ ಪರಮಾತ್ಮ ಕೂರ್ಮ ರೂಪದಲ್ಲಿ ತಾನು ಹೊತ್ತಿದ್ದಾನೆ ಹಾಗೆ ಅಂತ. ಈ ರೀತಿಯಾಗಿ ಇಡೀ ಜಗತ್ತನ್ನ ಕಾಯುವವರು ಯಾರು? ಆ ಶೇಷದೇವರನ್ನ ಧರಿಸಿದ ವಾಯುದೇವರು. ಅವರ ಒಳಗೆ ಇದ್ದು ಪರಮಾತ್ಮ ರಕ್ಷಣೆ ಮಾಡುತ್ತಾನೆ ಅಂತ ಅರ್ಥ. ಇನ್ನು ಗುಪ್ತನಾಗಿದ್ದ ನಿರದೇವ ದ್ವಿಸಪ್ತ ಲೋಕದ ಜೀವರೊಳಗೆ 3,700,600
ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನ ಸುಜಾಗ್ರದಿಗಳಲ್ಲಿ ಆಪ್ತನಂದದಿ ಮಾಡಿಸಿ ಕ್ಲುಪ್ತ ಭೋಗಗಳೀವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ. ಇನ್ನು ಈ ಅನಿಲ ವಾಯುದೇವರು ತೃತೀಯ ರೂಪದಲ್ಲಿ, ತಮ್ಮ ಮೂರನೇ ರೂಪದಲ್ಲಿ ದ್ವಿಸಪ್ತ ಲೋಕದ ಜೀವರೊಳಗೆ 14 ಲೋಕದಲ್ಲಿ ಇರುವ ಪ್ರಾಣಿಗಳಲ್ಲೂ ಗುಪ್ತನಾಗಿದ್ದು ಮರೆಯಾಗಿದ್ದು ಸುಪ್ತಿ ಸ್ವಪ್ನ ಜಾಗ್ರದಿಗಳಲ್ಲಿ, ಅವರು ಸುಪ್ತಿ ಅಂದರೆ ಅವರು ಮಲಗಿರುವಾಗ ಮತ್ತು ಸ್ವಪ್ನಾವಸ್ಥೆಯಲ್ಲೂ ಸರಿ, ಜಾಗ್ರದಿಗಳಲ್ಲಿ ಅವರು ಎಚ್ಚೆತ್ತಿರುವಾಗಲೂ ಸರಿ, ಎಲ್ಲಾ ಸ್ಥಿತಿಯಲ್ಲೂ ಕೂಡ ಆಪ್ತನಂದರಿ, ಆಪ್ತ ಗೆಳೆಯನಂತೆ. ಆಪ್ತ ಅಂದ್ರೆ ಗೆಳೆಯ, ಆಪ್ತನಂದರಿ. ಆಪ್ತ ಅಂದ್ರೆ ನಾವು ಯಾರನ್ನ ವಿಶ್ವಾಸ ಮಾಡ್ತೀವೋ ಅವ್ರನ್ನ ಆಪ್ತರು ಅಂತ ಕರಿತೀವಿ. ಟ್ರಸ್ಟ್ ವರ್ತಿ ಪರ್ಸನ್ ಅಂತ ಹೇಳ್ತೀವಿ ನೋಡಿ. ಆಪ್ತ ಗೆಳೆಯನಂತೆ ಇದ್ದು 3,100 ಶ್ವಾಸ ಜಪಗಳನ್ನು, ತ್ರಿಸಪ್ತ ಅಂದ್ರೆ 21, 3 7 21, 1,100 ಅಂದ್ರೆ 21,600 ಅಂತ ಆಯ್ತು. ಶ್ವಾಸ ಜಪಗಳನ್ನು ತಾವು ಮಾಡಿಸಿ, ಜೀವರ ವತಿಯಿಂದ ಮಾಡಿಸಿ, ಪ್ರಾಂತಕ್ಕೆ ಕೊನೆಯಲ್ಲಿ ಕ್ಲುಪ್ತ ಭೋಗಗಳೀವ, ಅವರವರ ಯೋಗ್ಯತೆಗೆ ತಕ್ಕಂತೆ ಭೋಗಗಳನ್ನ ಕೊಡುತ್ತಾರೆ ವಾಯುದೇವರು ಅಂತ ಅರ್ಥ. ಇನ್ನು ಶುದ್ಧ ಸತ್ವಾತ್ಮಕ ಶರೀರದೊಳಿದ್ದ ಕಾಲ ಕುಲಿಂಗ ದೇಹವು ಬದ್ಧವಾಗದು ದಗ್ಧ ಪಟತೋಪಾದಿ ಇರುತಿಹುದು. ಸಿದ್ಧ ಸಾಧನ ಸರ್ವರೊಳಗನವದ್ಯ ನೆನಿಸುವ ಗರುಡ ಶೇಷ ಕಬರ್ದಿ ಮೊದಲಾದ ಮರರೆಲ್ಲರೂ ದಾಸರೆನಿಸುವರು. ಶುದ್ಧ ಸತ್ವಾತ್ಮಕ ಶರೀರದೊಳಿದ್ದ ಕಾಲಕ್ಕೂ, ವಾಯುದೇವರ ಶರೀರ ಅಂದ್ರೆ ಯಾವುದಿಂದ ಆದದ್ದು? ಅದು ಮಹತ್ತತ್ವ ಅಂತ ಹೇಳ್ತೀವಿ ನೋಡಿ. ಮಹತ್ತತ್ವದಲ್ಲಿ ಪ್ರಕೃತಿಯದ 3 ಗುಣಗಳು ಇದೆ. ಸತ್ವಗುಣ, ರಜೋಗುಣ, ತಮೋಗುಣ ಇದ್ದೇ ಇದೆ. ಆದರೆ ಅದರಲ್ಲಿ 99% ಅಂತ ಹೇಳ್ಬೋದು ಸತ್ವಗುಣವೇ ಇದೆ. ಎಲ್ಲೋ 99.9 ಅಂತ ಹೇಳ್ಬೋದು. 0.1% ರಜೋಗುಣ ತಮೋಗುಣ ಮಿಶ್ರಿತವಾಗಿದೆ ಹಾಗೆ ಅಂತ. ಅದರಿಂದ ಎಲ್ಲಿ ಸತ್ವಗುಣ ಇದೆ ಅಲ್ಲಿ ಸತ್ಕರ್ಮಗಳೇ ನಡೀತದೆ ಅಂತ ವಾಯುದೇವರ ಶರೀರ ಅದು. ಅಂತ ಶರೀರದಲ್ಲಿ ವಾಯುದೇವರಿದ್ದು ಸದಾ ಸತ್ಕರ್ಮಗಳನ್ನೇ ಮಾಡುವವರು. ಬದ್ಧವಾಗದು, ಇವರನ್ನ ಯಾರು ಕಂಟ್ರೋಲ್ ಮಾಡುವವರು ಅಂತ ಇಲ್ಲ ಲಕ್ಷ್ಮೀನಾರಾಯಣ ಬಿಟ್ಟು. ಅವರ ಶರೀರ ಹೇಗಿದೆ ಅಂದ್ರೆ ದಗ್ಧ ಪಟತೋಪಾದಿ, ಅಂದರೆ ಒಂದು ಬಟ್ಟೆ ಇದೆ, ಕಾಟನ್ ಬಟ್ಟೆ ಅಂತ ಇಟ್ಕೊಳ್ಳಿ. ಅದನ್ನ ಸುಟ್ಟಾಯ್ತು. ಸುಟ್ಟ ಮೇಲೂ ಕೂಡ ಅದು ನೋಡಿ, ಅದು ಬಟ್ಟೆಯ ಆಕಾರದಲ್ಲೇ ಇರುತ್ತದೆ. ಒಂದು ಬಟ್ಟೆ ಅದನ್ನು ಸುಮ್ಮನೆ ಹಿಂಗೆ ಕೆಳಗೆ ಭೂಮಿಗೆ ಹಾಕಿ ಅದನ್ನ ಸುಡ್ತೀವಿ. ಆ ಬೂದಿ ಯಾವ ಆಕಾರದಲ್ಲಿ ಇರುತ್ತದೆ? ಬಟ್ಟೆ ನಾವು ಹೇಗೆ ಹಾಕಿದ್ದೀವಿ ಆ ಆಕಾರದಲ್ಲೇ ಇರ್ತದೆ ನೋಡಿ. ಆ ರೀತಿಯಾಗಿ ವಾಯುದೇವರ ಶರೀರ. ಅಂದ್ರೆ ಬಟ್ಟೆ ಮಾಡುವ ಕೆಲಸ ಆ ಬೂದಿಯಿಂದ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಹೇಗೋ ಅದೇ ತರ ವಾಯುದೇವರಿಗೆ ಈ ಪ್ರಕೃತಿಯ ಒಂದು ಶರೀರ, ಪ್ರಾಕೃತವಾದ ಶರೀರ ಇದ್ರೂ ಕೂಡ ಅವರಿಗೆ ಅದು ದಗ್ಧ ಪಟಾಯದಂತೆ, ಸುಟ್ಟೋದ ಬಟ್ಟೆಯಂತೆ. ಸುಟ್ಟೋದ ಬಟ್ಟೆ ಹೇಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅದೇ ತರ ಅವರ ಶರೀರದಿಂದ, ಅಂದ್ರೆ ಪ್ರಕೃತಿಯ ಈ ಒಂದು ಲೇಯರ್, ಕವರ್, ಆ ಒಂದು ಕವಚ, ಪ್ರಕೃತಿ ಕವಚದಿಂದ ಪ್ರಾಣದೇವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ಅವರ ಲಿಂಗದೇಹ ಆ ರೀತಿಯಾಗಿ ಇರುತ್ತದೆ ಹಾಗೆ ಅಂತ. ಅಂದರೆ ಸುಮ್ಮನೆ ಹೆಸರಿಗೆ ಲಿಂಗದೇಹ ಅವರಿಗೆ ಇದೆಯಾ? ಇದೆ. ಆದರೆ ಲಿಂಗದೇಹ ನಿಮಿತ್ತದಿಂದ ಅವರಿಗೆ ಯಾವ ಜ್ಞಾನದಲ್ಲಿ, ಭಕ್ತಿಯಲ್ಲಿ ಅವರಿಗೆ ಊನತೆಯು ಇರೋದಿಲ್ಲ ಅಂತ ಅರ್ಥ. ಸಿದ್ಧ ಸಾಧನ, ಇವರು ಯಾವತ್ತಿಗೂ ಕೂಡ ವಾಯುದೇವರು ಸಿದ್ಧ ಸಾಧನರು, ಅಂದರೆ ಎಲ್ಲಾ ಸಾಧನೆಗಳನ್ನು ಸಂಪೂರ್ಣ ಮಾಡುವವರು ಅಂತ ಅರ್ಥ. ಇನ್ನು ಇವರು ಮಾಡಬೇಕಾದ್ದು ಅಂತ ಯಾವುದೂ ಇಲ್ಲ. ಇವರು ಸಾಧನೆ ಮಾಡಿ ಇನ್ನೇನು ಪರಮಾತ್ಮನ ಸೇವೆ ಅಂತ ಎಲ್ಲ ಮಾಡ್ತಾರೆ ಹೊರತು ತಾನು ಸಾಧಿಸಬೇಕು ಅಂತ ಅವರಿಗೆ ಯಾವುದು ಇರೋದಿಲ್ಲ ಅಂತ ವಾಯುದೇವರು ಎಲ್ಲಾ ದೇವತೆಗಳಲ್ಲಿ ಅನವದ್ಯ ನೆನೆಸುವ. ಅವಧ್ಯ ಅಂದ್ರೆ ಗೆಲ್ಲೋದು, ದೋಷವುಳ್ಳವರು ಎಂಬ ಅರ್ಥದಲ್ಲಿ ಬರುತ್ತದೆ. ಅನವದ್ಯ, ಯಾವ ದೋಷವೂ ಇಲ್ಲ ಅಂತ ವಾಯುದೇವರನ್ನ ಯಾರು ಗೆಲ್ಲಿಲಿಕ್ಕೂ ಸಾಧ್ಯ ಇಲ್ಲ. ಅದು
ವಾಕ್ಯಾರ್ಥ ಮುಂತಾದ ಜ್ಞಾನ ಕಾರ್ಯಗಳಲ್ಲಿ, ಜ್ಞಾನ ವಿಚಾರದಲ್ಲಿ ಇರಬಹುದು, ಅಥವಾ ಯುದ್ಧ ಮುಂತಾದ ದೈಹಿಕ ವಿಚಾರದಲ್ಲಿ ಇರಬಹುದು. ಇವರನ್ನ ಗೆಲ್ಲಿಕ್ಕಾಗೋದಿಲ್ಲ ಅಂತ ಅರ್ಥ. ಗರುಡ, ಶೇಷ, ಕಪರ್ದಿ ಅಂದ್ರೆ ಗರುಡ, ಶೇಷ, ರುದ್ರ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು. ಈ ಗರುಡ, ಶೇಷ, ರುದ್ರ ಮೊದಲಾದ ದೇವತೆಗಳೆಲ್ಲ ಇವರಿಗೆ ದಾಸರಾಗಿ ಇರ್ತಾರೆ ಅಂತ ಅರ್ಥ. ಘನದೊಳಗೆ ತಾನಿದ್ದು ರುಜು ಎಂದೆನಿಸಿಕೊಂಬನು ಕಲ್ಪಶತ ಸಾಧನವಗೈದಾನಂತರದಿತಾ ಕಲ್ಕಿ ಎನಿಸುವನು. ದ್ವಿನವಶೀತಿಯ ಪ್ರಾಂತ ಭಾಗದಿ ಅನಿಲ ಹನುಮದ್ಭೀಮ ರೂಪದಿ ಧನುಜರೆಲ್ಲರ ಸರೆದು ಮಧ್ವಾಚಾರ್ಯನೆನಿಸುವನು. ಘನದೊಳಗೆ ತಾನಿದ್ದು, ರುಜುಗಣದಲ್ಲಿ ತಾವು ಸೇರಿದವರಾಗಿ, ರುಜುವೆಂದೆನಿಸಿಕೊಂಬ, ರುಜು ಅಂತ ರುಜುಗಣಕ್ಕೆ ಸೇರಿದವರು ಅಂತ ಅವರಿಗೆ ಒಂದು ಹೆಸರಿದೆ. ರುಜುಗಣ, ರುಜು ಅಂದ್ರೆ ಏನು? ಹಾಗೆಂದ್ರೆ ಸ್ಟ್ರೈಟ್ ಅಂತ ಅರ್ಥ. ಅಂದ್ರೆ ವಕ್ರತೆ ಇಲ್ಲ. ರುಜುಬಿಗೆ ಆಪೋಸಿಟ್ ಏನು? ವಕ್ರತೆ. ಸೊಟ್ಟ ಪಟ್ಟಗೆ ಹೋಗೋದು. ರೋಡ್ ಹೇಗಿರ್ತದೆ ನೋಡಿ, ಸ್ಟ್ರೈಟ್ ಇರ್ತದೆ, ಅದು ರುಜುಮಾರ್ಗ ಅಂತ ಕರಿತೀವಿ. ಲೆಫ್ಟ್ ಹೋಗು, ರೈಟ್ ಹೋಗು ಹಾಗೆಂದ್ರಲ್ಲ, ಅದು ವಕ್ರ ವಕ್ರ ಅಂತ ಅರ್ಥ. ಈಗ ಇವರ ಜ್ಞಾನ ಇರಬಹುದು, ಇವರ ಚರ್ಯೆ ಇರಬಹುದು, ಇವರ ಡಿಸಿಷನ್ಸ್, ತೀರ್ಮಾನಗಳು ಇರಬಹುದು, ಎಲ್ಲವೂ ಕೂಡ ರುಜು ಮಾರ್ಗ ಇವರದು. ಆ ರೀತಿಯಾಗಿ ಇವರ ಬುದ್ಧಿ ನೆಟ್ಟಗೆ ಇರುತ್ತದೆ ಅಂತ ಅರ್ಥ. ಉಳಿದವರದು ಸ್ವಲ್ಪ ಸ್ವಲ್ಪ ವಕ್ರವಾಗಿ ಇರುತ್ತದೆ. ಅದರಿಂದಲೇ ಇವರನ್ನು ರುಜುಗಣಸ್ಥರು ಅಂತ ಕರಿತೀವಿ. ಕಲ್ಪಶತ ಸಾಧನವ ಕೈದಾನಂದರದಿ, ಕಲ್ಪಶತ ಸಾಧನವ ಗೈದಾನಂತರದಿ ಅಂದ್ರೆ 100 ಕಲ್ಪ ಸಾಧನೆ. ಬ್ರಹ್ಮದೇವರಿಗೆ ಎಷ್ಟು ಸಾಧನೆ? 100 ವರ್ಷ, 100 ಜನ್ಮಗಳು ಅಂತ, 100 ಬ್ರಹ್ಮಕಲ್ಪದಷ್ಟು ಸಾಧನೆಯನ್ನು ಮಾಡಿ ತಾ ಕಲ್ಕಿ ಎನಿಸುವನು. 101ನೇ ಕಲ್ಪದಲ್ಲಿ ಇವರು ಕಲ್ಕಿ ಅಂತ ಕರೆಸಿಕೊಳ್ಳಲ್ಪಡುವರಾಗಿ, ದ್ವಿನವಶೀತಿಯ ಪ್ರಾಂತ ಭಾಗದಿ 98ನೆಯ ಕೊನೆಯ ಭಾಗದಲ್ಲಿ, ಅದಾವುದು ಅಂದ್ರೆ 99ನೇ ಭಾಗದಲ್ಲಿ ಹನುಮದ್ ಭೀಮ ರೂಪದಲ್ಲಿ, ರಾಮಾವತಾರದಲ್ಲಿ, ಅಂದ್ರೆ 99 ಅಂದ್ರೆ ಯಾವುದು? ವಾಯುದೇವರು. ಯಾವಾಗ ವಾಯು ಪದವಿಗೆ ಬರ್ತಾರೆ, ಅಂದ್ರೆ ವಾಯು ಪದವಿಗೆ ಬರ್ತಾರೆ ಈ ರುಜುಗಣಸ್ಥರಾದ ಜೀವ, ಅವರು 99ನೇ ಅವತಾರದಲ್ಲಿ, ರಾಮಾವತಾರದಲ್ಲಿ ಹನುಮಂತ ರೂಪದಿಂದಲೂ, ಕೃಷ್ಣಾವತಾರದಲ್ಲಿ ಭೀಮ ಎನ್ನುವ ರೂಪದಿಂದಲೂ ಧನುಜರೆಲ್ಲರ ಸರೆದು ದುಷ್ಟರನ್ನೆಲ್ಲ ಸಂಹಾರ ಮಾಡಿ, ತದನಂತರ ಮಧ್ವಾಚಾರ್ಯರು ಹಾಗೆ ಅಂತನೂ ಕೂಡ ಇವರು ಕರೆಯಲ್ಪಡುತ್ತಾರೆ ಹಾಗೆ ಅಂತ ಅರ್ಥ. ಈ ರೀತಿಯಾಗಿ 99ನೇ ಜನ್ಮದಲ್ಲಿ ಭೂಮಿಯಲ್ಲಿ ಅವತರಿಸಿ ಇವರು ಹನುಮ, ಭೀಮ, ಮಧ್ವ ಹಾಗೆ ಅಂತ ರೂಪಗಳನ್ನು ತಾಳಿ ಪರಮಾತ್ಮನ ಪ್ರಧಾನ ಅಂಗ, ಪರಮಾತ್ಮನ ಸೇವೆಯಲ್ಲಿ ಪ್ರಧಾನ ಅಂಗರು ಅಂತ ಕರೆಸಿಕೊಳ್ಳಲ್ಪಡುವವರಾಗಿ ಇರ್ತಾರೆ ಅಂತ. ವಿಶ್ವವ್ಯಾಪಕ ಹರಿಗೇತಾ ಸಾದೃಶ್ಯ ರೂಪವಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದೊಡಕೂಡಿ ಪವಮಾನ. ಶಾಶ್ವತ ಸುಭಕ್ತಿಯಲಿ ಸುಜ್ಞಾನ ಸ್ವರೂಪನು ರೂಪನ ರೂಪಗುಣಗಳ ನಶ್ವರನು ಎಂದೆನು ತಪುಗಳುವ ಶ್ರುತಿಗಳೊಳಗಿದ್ದು. ವಿಶ್ವವ್ಯಾಪಕ ಹರಿಗೆ ತಾ ಸದೃಶ್ಯ ರೂಪವ ಧರಿಸಿ, ಎಲ್ಲ ಕಡೆ ವ್ಯಾಪ್ತನಾಗಿರುವ ಪರಮಾತ್ಮನಿಗೆ ಸದೃಶನಾದ ರೂಪಗಳನ್ನ ತಾನು ಧರಿಸಿ, ಬ್ರಹ್ಮ ಸರಸ್ವತಿ ಭಾರತಿಗಳನ್ನೊಡಗೂಡಿ, ಬ್ರಹ್ಮದೇವರು, ಸರಸ್ವತಿ, ಭಾರತಿ ಇವರಿಂದ ಕೂಡಿದವರಾಗಿ, ಪವಮಾನ ವಾಯುದೇವರು ಶ್ರುತಿಗಳೊಳಗಿದ್ದು, ವೇದಗಳಲ್ಲಿ ಇದ್ದು, ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ರೂಪಗುಣಗಳ, ವೇದಗಳಲ್ಲಿ ಇದ್ದು ನಿರಂತರ ಅಡೆತಡೆ ಇಲ್ಲದೆ ಉತ್ತಮ ಭಕ್ತಿಯಿಂದ ಉತ್ತಮ ಜ್ಞಾನ ಸ್ವರೂಪನ ರೂಪಗುಣಗಳ, ಉತ್ತಮ ಜ್ಞಾನ ಸ್ವರೂಪನಾದ ಪರಮಾತ್ಮನ ರೂಪ ಮತ್ತು ರೂಪಗುಣಗಳ ನಶ್ವರ ಎಂದು ಪೊಗಳುವ, ಅದು ನಿರಂತರವಾದದ್ದು ಹಾಗೆ ಅಂತ ಇವರು ಹೊಗಳುತ್ತಾರೆ ಅಂತ. ಅದು ನಶ್ವರ ಅಲ್ಲ, ಅನಶ್ವರ ಅಂತ ಆಗಬೇಕು.
ಪರಮಾತ್ಮನ ಸುಜ್ಞಾನ ಸ್ವರೂಪನ ರೂಪಗುಣಗಳು ಅನಶ್ವರ, ನಶ್ವರ ಅಲ್ಲ ಅಂತ, ಅಂದ್ರೆ ನಿರಂತರವಾಗಿ ಇರತಕ್ಕದ್ದು ಎಂಬ ಹಾಗೆ ಅಂತ ಅವರು ಪರಮಾತ್ಮನನ್ನ ಕೊಂಡಾಡುತ್ತಾರೆ ಹಾಗೆ ಅಂತ ಅರ್ಥ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀ ಹರೇ ನಮಃ.